ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಸೌರಭ್ ಅಂಡ್ ನಮಸ್ಕಾರ ಹರ್ಷ. ಈ ಒಂದು ವಿಡಿಯೋಕ್ಕೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಾಜಸ್ಥಾನ್ ರಾಯಲ್ಸ್ ರಿಟೆನ್ಷನ್ಸ್ ಬಗ್ಗೆ ಮಾತಾಡೋಣ. ಈ ರಾಜಸ್ಥಾನ್ ರಾಯಲ್ಸ್ ಟೀಮ್ ನೋಡೋದಾದ್ರೆ ಲೈಕ್ 2022 ಮೆಗಾ ಆಕ್ಷನ್ ಅಲ್ಲಿ ಒಂದು ಒಳ್ಳೆ ಫಾರ್ಚ್ಯೂನೇ ಚೇಂಜ್ ಆಗ್ಬಿಡ್ತು ಅಂತ ಹೇಳ್ಬೋದು ಈ ಟೀಮ್ದು. ಅದ್ರ ಮುಂಚೆ ಯಾವಾಗ ಇವರು ಬ್ಯಾನ್ ಇಂದ ಹೊರಗೆ ಬಂತು, ಲೈಕ್ 2018 ಟು 2022 ತುಂಬಾನೇ ಸ್ಟ್ರಗಲ್ ಮಾಡಿದ್ರು. ಲೈಕ್ ಕ್ವಾಲಿಫೈ ಆಗ್ತಿರ್ಲಿಲ್ಲ, ಸ್ಟ್ರಗಲ್ ಮಾಡ್ತಿದ್ರು. ಬಟ್ 2022 ಮೆಗಾ ಆಕ್ಷನ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಒಳ್ಳೊಳ್ಳೆ ಕೋರ್ ಪ್ಲೇಯರ್ಸ್ ನ ಇವರು ತೆಗೆದಿಟ್ಕೊಂಡಿದ್ರು. ಆಮೇಲೆ ಕನ್ಸಿಸ್ಟೆಂಟ್ ಆಗಿ ಆ ಒಂದ್ಸರಿ ಏನೋ ಅಷ್ಟೇ ಕ್ವಾಲಿಫೈ ಆಗ್ಲಿಲ್ಲ 2022 ಟು 2024. ಇನ್ನೆಲ್ಲಾ ಸೀಸನ್ ಕ್ವಾಲಿಫೈ ಆಗ್ತಾ ಬಂದಿದ್ದಾರೆ. ಹಾಗೂ ಒಮ್ಮೆ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಲಾಸ್ಟ್ ಸೀಸನ್ ನೋಡೋದಾದ್ರೆ ಕ್ವಾಲಿಫೈಡ್ 2 ಅಲ್ಲಿ ಎಲಿಮಿನೇಟ್ ಇವ್ರು ಆಗಿದ್ದಾರೆ. ಸೊ ಒಂದ್ ರೀತಿ ಸ್ಟ್ರಾಂಗ್ ಲೈನ್ ಅಪ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು, ವಿತ್ ಲೈಕ್ಸ್ ಆಫ್ ಬಟ್ಲರ್, ಅಶ್ವಿನ್ ಚಹಲ್. ಅದು ಲೈಕ್ ಡ್ರೀಮ್ ಡೂ ಆಗಿತ್ತು ಸ್ಪಿನ್, ಅಶ್ವಿನ್ ಮತ್ತೆ ಚಹಲ್ ಅವರು. ಪ್ಲಸ್ ಟ್ರೆಂಟ್ ಬೋಲ್ಟ್ ಅವರು ಕೂಡ ಇದ್ರು. ಆಮೇಲೆ ರಿಯಾನ್ ಪರಾಗ್ ಅವರು ಇಷ್ಟು ವರ್ಷ ಬ್ಯಾಕ್ ಮಾಡಿದ್ದು ಕೂಡ ಒಂದು ಒಳ್ಳೆ ಉತ್ತರ ಕೊಟ್ಟರು ಲಾಸ್ಟ್ ಸೀಸನ್. ಯಾಕೆ ನಂಬಿಕೆನ ಇಟ್ಟಿದ್ದೀರಾ ಅಂತ ಅವರು ತೋರಿಸಿದ್ರು. ಸೊ ಹಾಗೆ ಸಂದೀಪ್ ಶರ್ಮಾ ಆಗಿರ್ಬೋದು, ಇನ್ನು ಸುಮಾರು ಕೆಲವು ಪ್ಲೇಯರ್ಸ್ ಇದ್ರು, ಧ್ರುವ್ ಜುರೆಲ್. ಸೊ ಎಲ್ಲ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ರು ಅವರ ವರ್ಕ್. ಒಂದೊಳ್ಳೆ ಸ್ಟ್ರಾಂಗ್ ಸ್ಕ್ವಾಡ್ ನೇ ಮಾಡ್ಕೊಂಡಿದ್ರು 2022 ಮೆಗಾ ಆಕ್ಷನ್ ಅಲ್ಲಿ. ಬಟ್ ಈ ಸಲ ಮೆಗಾ ಆಕ್ಷನ್ ಅಲ್ಲಿ ಏನಾಗುತ್ತೆ ಇವರ ಫೇಟ್ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಇವರು ಆಬ್ವಿಯಸ್ಲಿ ಎಲ್ಲಾ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಳಕಂತೂ ಆಗಲ್ಲ. ಲೈಕ್ ಮುಂಬೈ ಇಂಡಿಯನ್ಸ್ ಅವರು 2020 ಸ್ಕ್ವಾಡ್ ಬೈಕ್ ಇಲ್ಲಿ ತನಕ ಅವ್ರು ಕಂಟಿನ್ಯೂ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. 2022 ಅಲ್ಲಿ ಎಲ್ಲ ಬ್ರೇಕ್ಔಟ್ ಆದ್ರು. ಒಂದ್ ರೀತಿ ಬುಡನೆ ಅಲ್ಲಾಡೋಗ್ಬಿಡ್ತು ಮುಂಬೈ ಇಂಡಿಯನ್ಸ್ ಅವರು. ಅದಾದ್ಮೇಲೆ ಅವರು ಫುಲ್ ಸ್ಟ್ರಗಲ್ ಮಾಡಿದ್ದಾರೆ. ಕೇವಲ ಒಂದೇ ಒಂದು ಸಲ ಕ್ವಾಲಿಫೈ ಆಗಿದ್ದಾರೆ. ಸೊ ಇದೇ ರೀತಿ ಏನಾದ್ರು ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ಗೆ, ಅಥವಾ ಏನಾದ್ರು ಮತ್ತೆ ಸ್ಟ್ರಾಂಗ್ ಸ್ಕ್ವಾಡ್ ಮಾಡ್ಕೊಳ್ತಾರ ಅಂತ ಕೂಡ ನಾವು ನೋಡ್ಬೋದು ಈ ಆಪ್ಷನ್ ಏನಾಗುತ್ತೆ ಅಂತ. ಸೊ ರಿಟೆನ್ಷನ್ ಬಗ್ಗೆ ನೋಡೋಣ ಯಾರೆಲ್ಲ ಮಾಡಿದ್ದಾರೆ ಅಂತ. ಸಂಜು ಸ್ಯಾಮ್ಸನ್ ಫಾರ್ 18 crore ಆಸ್ ಅ ಫಸ್ಟ್ ರಿಟೆನ್ಷನ್, ಅಲಾಂಗ್ ವಿತ್ ಯಶಸ್ವಿ ಜೈಸ್ವಾಲ್. ಇಬ್ರು ಕೂಡ 18 ಕ್ರೋರ್ಸ್ ಕೊಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಥರ್ಡ್ ರಿಟೆನ್ಷನ್ ನೋಡೋದಾದ್ರೆ ರಿಯಾನ್ ಪರಾಗ್ ಅವರು ಸರ್ಪ್ರೈಸಿಂಗ್ 14 ಕ್ರೋರ್ ಕೊಟ್ಟು ರಿಟೈನ್ ಮಾಡಿದ್ದಾರೆ. ಪ್ಲಸ್ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ಜುರೆಲ್ ಅವರಿಗೆ 14 ಕ್ರೋರ್ಸ್ ಕೊಟ್ಟಿದ್ದಾರೆ ಆಸ್ ಅ ಫೋರ್ತ್ ರಿಟೆನ್ಷನ್. ಫಿಫ್ತ್ ರಿಟೆನ್ಷನ್ ಆಗಿ ಶಿಮ್ರಾನ್ ಹೆಟ್ಮಾರ್ ಫಾರ್ 11 ಕ್ರೋರ್ ಅಂಡ್ ಸಿಕ್ಸ್ತ್ ಸಂದೀಪ್ ಶರ್ಮಾ ಫಾರ್ 4 ಕ್ರೋರ್. ಇಲ್ಲಿ ಆ, ಮಾತಾಡೋಕೆ ಡಿಸ್ಕಸ್ ಮಾಡೋಕೆ ಸುಮಾರು ಪಾಯಿಂಟ್ಸ್ ಇವೆ. ವೈ ದೇರ್ ಇಸ್ ನೋ ಜಾಸ್ ಬಟ್ಲರ್, ವೈ ನೋ ಅಶ್ವಿನ್, ನೋ ವೈ ದೇರ್ ಇಸ್ ನೋ ಯುಜ್ವೇಂದ್ರ ಚಹಲ್. ಇವನ್ ಬೋಲ್ಟ್ ಅವ್ರು ಕೂಡ ಅವರು ರಿಟೈನ್ ಮಾಡ್ಕೊಂಡಿಲ್ಲ. ಅಂಡ್ ಇಲ್ಲಿ ಇವ್ರ ಹತ್ರ ಆರ್ ಟಿ ಎಂ ಕೂಡ ಅವೈಲೇಬಲ್ ಇಲ್ಲ. ಸೊ ಏನಿರ್ಬೋದು ಇವರ ಸ್ಟ್ರಾಟರ್ಜಿ? ಇಂತ ಯಂಗ್ ಟ್ಯಾಲೆಂಟ್ಸ್ ಮೇಲೆ ಇಷ್ಟೆಲ್ಲ ಖರ್ಚು ಮಾಡಿದಾರಲ್ಲ ಇವ್ರದ್ದು, ಏನಿರ್ಬೋದು ಸ್ಟ್ರಾಟರ್ಜಿ ಅಂತ ಹೇಳಿ ಯಾರಾದ್ರು. ಯಾ ಇಟ್ಸ್ ಓವರಾಲ್ ಒಂದು ಒಳ್ಳೆ ರಿಟೆನ್ಷನ್ ಆರ್ ಆರ್ ಅವ್ರದ್ದು ಈ ಸತಿ. ಕೆಲವು ಸರ್ಪ್ರೈಸಿಂಗ್ ನೇಮ್ಸ್ ಕೂಡ ಇದೆ ರಿಟೆನ್ಷನ್ ಅಲ್ಲಿ. ಅಸ್ ಯೂಶುವಲ್ ಪ್ರೆಸೆಂಟ್ ಆಗಿ ಫಸ್ಟ್ ಸಂಜು ಸ್ಯಾಮ್ಸನ್ ಮತ್ತೆ ಯಶಸ್ವಿ ಜೈಸ್ವಾಲ್ ರಿಟೈನ್ ಮಾಡಿದ್ದಾರೆ ಫಸ್ಟ್ ರಿಟೆನ್ಷನ್. ಡೆಫಿನೆಟ್ಲಿ ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆ ಅವ್ರು ಎಷ್ಟು ಒಳ್ಳೆ ಪ್ಲೇಯರ್ಸ್ ಆಗಿದ್ದಾರೆ. ಪ್ರೀವಿಯಸ್ಲಿ 4 ಸೀಸನ್ಸ್ ಇಂದ ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ರಾಜಸ್ಥಾನ್ ಟೀಮಿಗೆ. ಎಸ್ಪೆಷಲಿ ಜೈಸ್ವಾಲ್ ಓಪನಿಂಗ್ ಪವರ್ ಪ್ಲೇ ಅಲ್ಲಿ ಲಿಟರಲಿ ಹಿ ಹ್ಯಾಸ್ ಪ್ಲೇಡ್ ಸೋ ಗುಡ್ ರೋಲ್. ಥರ್ಡ್ ರಿಟೆನ್ಷನ್ ರಿಯಾನ್ ಪರಾಗ್. ಬಟ್ ರಿಯಾನ್ ಪರಾಗ್ ರಿಟೈನ್ ಮಾಡಿದ ಒಂದೇ ರೀಸನ್ ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಸೀಸನ್ ನೀವು ನೋಡ್ಬೋದು ರಿಯಾನ್ ಪರಾಗ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ರು ಎಂಟೈರ್ ಸೀಸನ್ ನ. ಸೊ ಐ ಥಿಂಕ್ ಪ್ಲಸ್ ಅವರು ಇಂಡಿಯನ್ ಪ್ಲೇಯರ್ ಬೇರೆ ಅನ್ಕ್ಯಾಪಿಂಗ್ ಲಿಟಲಿ ಡೆಬ್ಯೂ ಮಾಡಿದ್ರು ಇಂಡಿಯಾಕ್ಕೋಸ್ಕರ. ಸೊ ಐ ಥಿಂಕ್ ಇಟ್ಸ್ ಗುಡ್ ರಿಟೆನ್ಷನ್ ರಿಯಾನ್ ಪರಾಗ್ ರಿಟೈನ್ ಮಾಡಿದ್ರು. ಫೋರ್ತ್ ರಿಟೆನ್ಷನ್ ಧ್ರುವ್ ಜುರಲ್. ಇದೊಂದು ಶಾಕಿಂಗ್ ಆಕ್ಚುಲಿ ಆಗಿತ್ತು ನನಗೆ. ಜಾಸ್ ಬಟ್ಲರ್ ಅಥವಾ ಚಹಲ್ ರಿಟೈನ್ ಮಾಡಿದೆ, ಅವರು ಜುರಲ್ ನ ರಿಟರ್ನ್ ಮಾಡಿದ್ರು. ಮೇ ಬಿ ಈಗ ಯಂಗ್ ಪ್ಲೇಯರ್ ಗೋಸ್ಕರ ಎಕ್ಸ್ಪೀರಿಯನ್ಸ್ ಇಲ್ಲ, ಬರೀ ಐ ಪಿ ಎಲ್ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಇವಾಗ ಅಷ್ಟೇ ಇನ್ನು ಅನ್ಕ್ಯಾಪ್ಟೆಡ್ ಇಂದ ಜಸ್ಟ್ ಡೆಬ್ಯೂ ಮಾಡಿದ್ದಾರೆ ಇಂಡಿಯಾಕ್ಕೋಸ್ಕರ. ಸೊ ಐ ಥಿಂಕ್ ಬಟ್ 14 ಕ್ರೋರ್ಸ್ ರಿಟರ್ನ್ ಮಾಡಿದ್ದು ಇಟ್ ವಾಸ್ ಕ್ವೈಟ್ ಶಾಕಿಂಗ್ ಫಾರ್ ಮಿ. ಅಂಡ್ ಅಫ್ಕೋರ್ಸ್ ಫಿಫ್ತ್ ರಿಟೆನ್ಷನ್ ಬಂದು ಅವರು ಪ್ಲೇಯರ್ ಫಿಫ್ತ್ ರಿಟೆನ್ಷನ್ ಸಂದೀಪ್ ಶರ್ಮಾ ಮೋಸ್ಟ್ ಸಂದೀಪ್ ಸಂದೀಪ್ ಶರ್ಮಾ. ಹೆಟ್ಮ್ಯಾರ್. ಅಫ್ಕೋರ್ಸ್ ಸಂದೀಪ್ ಶರ್ಮಾ ಹೆಟ್ಮ್ಯಾರ್. ಹಾ ಓಕೆ, ಫಿಫ್ತ್ ರಿಟೆನ್ಷನ್ ಬಂದು ಶಿಮ್ರಾನ್ ಹೆಟ್ಮಾಯರ್. ಇದು ಕೂಡ ನಂಗೆ ಒಂದು ಶಾಕಿಂಗ್ ರಿಟೆನ್ಷನ್ ಆಗಿದೆ ಬೇಸಿಕ್ ಆಗಿ. ಜಾಸ್ ಬಟ್ಲರ್ ಸಚ್ ಡೈನಾಮಿಕ್ ಓಪನರ್ ಅವರು ಇಂಗ್ಲೆಂಡ್ಗೆ. ಸೊ ಜಾಸ್ ಬಟ್ಲರ್ ಅವರು ರಿಲೀಸ್ ಮಾಡಿ ಹೆಟ್ಮೈರ್ ರಿಟರ್ನ್ ಮಾಡೋದು ಐ ಥಿಂಕ್ ದಟ್ ವಾಸ್ ನಾಟ್ ಕ್ವೈಟ್ ಗುಡ್ ಫಾರ್ ರಾಜಸ್ಥಾನ್ ಅನ್ಸುತ್ತೆ. ಅಟ್ಲೀಸ್ಟ್ ಹೆಟ್ಮೈರ್ ನ ರಿಲೀಸ್ ಮಾಡಿ ಚಹಲ್ ನ ಅಟ್ಲೀಸ್ಟ್ ರಿಟರ್ನ್ ಮಾಡಬಹುದಿತ್ತು.
ಬಿಕಾಸ್ ಚಹಲ್ ಗೊತ್ತಿದೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಚಹಲ್ T20 ಚಹಲ್ ಮ್ಯಾಚಬಲ್ ಅಂಡ್ ಲೀಡಿಂಗ್ ವಿಕೆಟ್ ಟೇಕರ್ ಕೂಡ ಆಗಿದ್ದು ರಾಜಸ್ಥಾನ್ಗೆ ಆಡಿದ 3 ಸೀಸನ್ ಅಲ್ಲಿ. ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ಕ್ವೈಟ್ ಸರ್ಪ್ರೈಸಿಂಗ್ ರಿಟೆನ್ಷನ್ಸ್ ಮಾಡಿದ್ರು ರಾಜಸ್ಥಾನ್ ಅವರು. ಇವಾಗ ಪ್ಲಸ್ ಇನ್ನು ಫ್ಯೂ ಪ್ಲೇಯರ್ಸ್ ಆಪ್ಷನ್ಸ್ ಅಲ್ಲಿ ಅವ್ರು ಆಲ್ರೆಡಿ ಟಾರ್ಗೆಟ್ ಮಾಡ್ಬೇಕಾಗಿದೆ. ಬಟ್ ಒನ್ ಥಿಂಗ್, ಅವ್ರಿಗೆ RTM ಇಲ್ಲ. ಸೊ ಲಿಟರಲಿ ದೇ ಡೋಂಟ್ ಹ್ಯಾವ್ ಎನಿ RTM ಆಪ್ಷನ್. ಸೊ ಇರುವ ಬಜೆಟ್, ಇರುವ ಫೋರ್ಸ್ ಅಲ್ಲಿ ಅವರು ಲಿಟರಲಿ ಎಂಟೈರ್ ಸ್ಕ್ವಾಡ್ ನ ಅವರು ಸ್ಟ್ರಾಂಗ್ ಮಾಡ್ತಾರೆ. ಅದೇ ಮೈನ್ ಆಗಿ ಸರ್ಪ್ರೈಸಿಂಗ್ ಏನಂದ್ರೆ ಟೀಮ್ ಅಲ್ಲೇ ಜಾಸ್ ಬಟ್ಲರ್ ನ ರಿಟರ್ನ್ ಮಾಡಲಿಲ್ಲ. ಯಾಕಂದ್ರೆ ಜಸ್ಟ್ ಆಸ್ ಅ ಪ್ಲೇಯರ್ ಅಲ್ಲ, 2022 ಸೀಸನ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ರು. ಸೊ ಆತರ ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ರು. ಅಂತ ಪ್ಲೇಯರ್ ಅನ್ನೇ ಬಿಟ್ಟಿದ್ದಾರೆ. ಬಟ್ ಮೈನ್ ರೀಸನ್ ಮೋಸ್ಟ್ಲಿ ಜಾಸ್ ಬಟ್ಲರ್ ಅವರು ಡಿಸೈಡ್ ಮಾಡಿರ್ಬೋದು, ಬಟ್ ಅದ್ರ ಬಗ್ಗೆ ಅಷ್ಟೇನು ಕ್ಲಾರಿಟಿ ಇಲ್ಲ. ಸೊ ಅಟ್ಮೇರ್ ಅವರನ್ನು ರಿಟರ್ನ್ ಮಾಡೋ ಬದಲು ಆಕ್ಷನ್ ಅಲ್ಲೇ ಬೈಬ್ಯಾಕ್ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಒಂದು ಕಮ್ಮಿ ಅಂದ್ರೆ ಒಂದು 2-3 ಕೋಟಿ ಆದ್ರೂ ಕಮ್ಮಿಗೆ ಸಿಗ್ತಿತ್ತು. ಅದಕ್ಕಿಂತ ಕಮ್ಮಿಗೆ ಸಿಗ್ತಿದ್ರೆ ಎಟ್ ದ ಮ್ಯಾಕ್ಸ್ ಅಂದ್ರೆ 10-11 ಹೋಗ್ತಿದ್ರು, ಅದು ಡೌಟೇ. ಬಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ನೋಡ್ಬೋದಿತ್ತು ಹೆಟ್ಮೈರ್ ಅವರನ್ನು, ಇವನ್ ಥ್ರೂ ಜುರೇಲ್ ಅವರನ್ನು ಕೂಡ. ನೋ ಡೌಟ್ ಅವ್ರು ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್, ಬಟ್ 14 crore ಸ್ವಲ್ಪ ಹೆವಿ ಆಯ್ತು. ಸ್ವಲ್ಪ ಇಬ್ಬರನ್ನು ಆಕ್ಷನ್ ಅಲ್ಲೇ RTM ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಸ್ವಲ್ಪ ಕಮ್ಮಿ ಅಮೌಂಟಿಗೆ ಸಿಗ್ತಿದ್ರೆ ಅಟ್ಲೀಸ್ಟ್ ಒಂದು 6-7 crores ಆದ್ರೂ ಸೇವ್ ಮಾಡ್ಬೋದಿತ್ತು ಮಿನಿಮಮ್. ಮತ್ತೆ ಒಂದು ಒಳ್ಳೆ ಮೂವ್ ತಗೊಂಡಿದ್ದಾರೆ, ಏನಂದ್ರೆ ಸಂದೀಪ್ ಶರ್ಮಾ ಅವರನ್ನು ಅವರನ್ನು ರಿಟರ್ನ್ ಮಾಡಿದ್ದಾರೆ ಆಸ್ ಅನ್ ಅನ್ಕ್ಯಾಪ್ ಪ್ಲೇಯರ್ ಆಗಿ. ಸೊ ಅವರು ಆಕ್ಚುಲಿ ಕ್ಯಾಪ್ ಪ್ಲೇಯರ್. ಸೊ ಲಾಸ್ಟ್ ಆಡಿ ಒಂದು ಆಲ್ಮೋಸ್ಟ್ ಒಂದು 8 ವರ್ಷ ಆಗಿದೆ. ಸೊ ಅದೊಂದು ಒಳ್ಳೆ ಮೂವ್ ಹೇಳ್ಬೋದು. ಯಾಕಂದ್ರೆ ಸಂದೀಪ್ ಶರ್ಮಾ ಅವರು ಒಂದು ಒಳ್ಳೆ ವೆರೈಟಿ ಕೊಡ್ತಾರೆ, ಒಂದು ನ್ಯೂ ಬಾಲರ್ ಬಾಲಿಂಗ್ ಮಾಡ್ತಾರೆ, ಡೆತ್ ಓವರ್ ಕೂಡ ಮಾಡ್ತಾರೆ. ಅಂಡ್ ಎಸ್ಪೆಷಲಿ ಲಾಸ್ಟ್ ಇಯರ್ ಡೆತ್ ಓವರ್ ಅಲ್ಲೇ ಅವರನ್ನು ಯೂಸ್ ಮಾಡಿದ್ರು. ಸೊ ಅದೊಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ಮತ್ತೊಂದು ಕಮ್ಮಿ ಬಜೆಟ್ ಕೂಡ ರಿಟರ್ನ್ ಮಾಡಿದಾಗಾಯ್ತು. ಸೊ ಅಷ್ಟೇ. ಮತ್ತೆ ಪ್ರಸಿದ್ಧ ಕೃಷ್ಣ ಅವರನ್ನು ಮಾಡ್ಲಿಲ್ಲ, ಯಾಕಂದ್ರೆ ಇಂಜುರಿ ಪ್ರೋನ್. ಮತ್ತೆ ಟ್ರೆಂಟ್ ಬೋಲ್ಟ್ ಅವರನ್ನು ಕೂಡ ಮಾಡಿಲ್ಲ, ಬಿಕಾಸ್ ಅವರೇ ಏನು ಡಿಸೈಡ್ ಮಾಡಿರ್ಬೋದು. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ. ಸೊ ಮೇಜರ್ ಫ್ಲೋ ಏನಂದ್ರೆ ಜಾಸ್ ಬಟ್ಲರ್ ಅವರನ್ನು ರಿಟರ್ನ್ ಮಾಡಲಿಲ್ಲ, ಚಹಲ್ ಅವರನ್ನು ರಿಟರ್ನ್ ಮಾಡಲಿಲ್ಲ, ಅಶ್ವಿನ್ ಅವರನ್ನು ರಿಟರ್ನ್ ಮಾಡಲಿಲ್ಲ. ಅಶ್ವಿನ್ ಅವರು ಈ ರಾಜಸ್ಥಾನ್ ರಾಯಲ್ಸ್ ಟೀಮ್ಗೆ ಬಂದ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇವನ್ ವಿತ್ ಬ್ಯಾಟಿಂಗ್ ಅಲ್ಲಿ ಕೂಡ ಮ್ಯಾಚಸ್ ಫಿನಿಶ್ ಕೂಡ ಮಾಡಿದ್ದಾರೆ. ಸೊ ಅವರನ್ನು ಕೂಡ ರಿಟರ್ನ್ ಮಾಡಿಲ್ಲ. ಮೋಸ್ಟ್ಲಿ ಗೊತ್ತಿಲ್ಲ, ಪ್ಲೇಯರ್ಸ್ ಡಿಸೈಡ್ ಮಾಡಿರ್ಬೋದು ಸೊ ಆಪ್ಷನ್ ಹೋಗ್ತೀನಿ ಅಂತ. ಇಲ್ಲಾಂದ್ರೆ ಇವರೆಲ್ಲ ರಿಟರ್ನ್ ಮಾಡೋಂತ ಪ್ಲೇಯರ್ಸ್, ಬಟ್ ಅದೊಂದು ರೀಸನ್ ಆಗಿರ್ಬೋದು. ಕ್ವೈಟ್ ಶಾಕಿಂಗ್ ಏನಂದ್ರೆ ಹೆಟ್ಮೈರ್ ಅವರು ರಿಟೈನ್ ಮಾಡಿದ್ದಾರೆ. ಅವರು ಯಾಕೆ ಅಂತಾನೆ ಗೊತ್ತಿಲ್ಲ, ಹೆಟ್ಮೈರ್ ಯಾಕೆ ರಿಟೈನ್ ಮಾಡಿದ್ದಾರೆ ಅವರು. ಅವ್ರ ಹತ್ರ ಜಾಸ್ ಬಟ್ಲರ್ ಇದ್ರು, ಇಸ್ರೇಲ್ ಚಹಲ್ ಇದ್ರು, ಅದು ಬಿಟ್ಟು ಹೆಟ್ಮೈರ್ ಅಲ್ಲಿ ಫಿನಿಶರ್. ಅವ್ರು ಬಿಟ್ಟಲ್ಲಿ ಹೆಟ್ಮೈರ್ ಅವ್ರಿಗೆ ಬೇಸ್ ಪ್ರೈಸ್ಗೆ ಸಿಗ್ತಾರೆ, ಬೇಕಾದ್ರೆ ಇನ್ನ ತುಂಬಾ ಪ್ಲೇಯರ್ಸ್ ಫಿನಿಶರ್ಸ್ ಇದ್ದಾರೆ ಆಪ್ಷನ್ ಅಲ್ಲಿ. ಬಟ್ ಈಸ್ ನಾಟ್ ಅ ರೈಟ್ ಚಾಯ್ಸ್ ಫಾರ್ RR ಟು ಡ್ರಾಪ್ ಜಾಸ್ ಬಟ್ಲರ್ ಅಂಡ್ ಈಸಿ ಚಹಲ್. ಅಟ್ಲೀಸ್ಟ್ ಅದು ಒಬ್ಬರೇ ರಿಟೈನ್ ಮಾಡ್ಬೇಕಿತ್ತು. ಆಸ್ ದೇ ವೆಂಟ್ ಫಾರ್ ಎಂಟೈರ್ ಇಂಡಿಯನ್ ಟೂರ್, ಐ ಥಿಂಕ್ ಅವರು ಚಹಲ್ ರಿಟೈನ್ ಮಾಡ್ಬೇಕಿತ್ತು ಆಕ್ಚುಲಿ. ಚಹಲ್ ಎಷ್ಟು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ, ಎಷ್ಟು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು ರಾಜಸ್ಥಾನ್ಗೆ ಸ್ಪಿನ್ ಬೇಸ್ ಅಲ್ಲಿ. ಇನ್ನೊಂದ್ ಸೈಡ್ ಬಟ್ಲರ್ ಎಷ್ಟು ಚೆನ್ನಾಗಿ ನಾಕ್ಔಟ್ ಗೇಮ್ಸ್ ತುಂಬಾ ಕ್ರೂಷಿಯಲ್ ಆಗಿ ಆಡಿದ್ರು. ಆ ಫೈನಲ್ಸ್ ಆಡಿದ್ರು ರಾಜಸ್ಥಾನ್ಗೆ, ಅರೌಂಡ್ 85 ಸ್ಕೋರ್ ಮಾಡಿದ್ರು. ಆಮೇಲೆ ಕ್ವಾಲಿಫೈರ್ಸ್ ಅಲ್ಲಿ ಎಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಬಟ್ ರಾಜಸ್ಥಾನ್ ಯಾಕೆ ಹೆಟ್ಮೈರ್ ಮಾಡುದು ರೀಸನ್ ಗೊತ್ತಿಲ್ಲ. ಸೊ ಇನ್ನು ನೋಡ್ಬೇಕು ಯಾಕೆ ಅಂತ. ಸೊ ವಾಟ್ಸ್ ದ ಕನ್ಸರ್ನ್? ಶ್ರೇಯಸ್, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಹೆಟ್ಮೈರ್ ರಿಟೈನ್ ಮಾಡಿ ಬಟ್ಲರ್ ಮತ್ತೆ ಚಹಲ್ ನ ರಿಲೀಸ್ ಮಾಡಿದ್ರಲ್ವಾ? ಯಾ, ಕರೆಕ್ಟ್. ನಂಗೂ ಗೊತ್ತಾಗ್ತಿಲ್ಲ ಯಾಕೆ ಮಾಡಿದ್ರು, ವಾಟ್ ಮೈಟ್ ಬಿ ದೇರ್ ಸ್ಟ್ರಾಟಜಿ. ಬಿಕಾಸ್ ಬರೀ ಎಟ್ಮೈರ್ ಅಂತಲ್ಲ, ಇವನ್ ಧ್ರುವ್ ಜುರೆಲ್ ಓಕೆ ರಿಟರ್ನ್ ಮಾಡಿದ್ರು ಒಳ್ಳೇದು, ಬಟ್ 14 ಎಲ್ಲೋ ಒಂದ್ ಕಡೆ ಓವರ್ ಪ್ರೈಸ್ ಆದಾಗೆ ಕಾಣಿಸ್ತಾ ಇದೆ. ಕೇವಲ ಅವರು ಒಂದೇ ಸೀಸನ್, ಲಾಸ್ಟ್ ಸೀಸನ್ ಅಷ್ಟೇ ಅವರು ಪರ್ಫಾರ್ಮ್ ಮಾಡಿದ್ರು. ಲೈಕ್ ಅದು ಒಂದ್ ಸೀಸನ್ ಮೇಲೆ ಅವರು ರಿಟರ್ನ್ ಮಾಡಿದ್ದಾರೆ 14 crore ಕೊಟ್ಟು, ಅದು ಕೂಡ ಲೈಕ್ ಇವ್ರನ್ನ ಇಳಿಸಿ ಧ್ರುವ್ ಜುರಾಲ್ ಮತ್ತೆ ಎಟ್ಮೈರ್ ಅವರಿಗೆ 25 crore ಖರ್ಚಾಗಿದೆ, 14 and 11 ರೆಸ್ಪೆಕ್ಟಿವ್ಲಿ. ಸೊ ಆ 25 crore ಎಂತೆಂತ ಒಳ್ಳೆ ಒಂದು 4-5 ಪ್ಲೇಯರ್ಸ್ ಬರ್ತಿದ್ರು. ಅಂಡ್ 24 ಹಾಫ್ ಆಫ್ ದ ಪ್ರೈಸ್ ಗೆ ಬರ್ತಿದ್ರು ಇವ್ರಿಬ್ರೆ. ಹೆಟ್ಮೈರ್ ಮತ್ತೆ ಜುರೆಲ್ ಅವರೇ ಆರಾಮ್ಸೆ ಒಂದು 12 crores ಗೆ 6 crores ಈಚ್ ಖಂಡಿತ ಅವರು ಸಿಗ್ತಾ ಇದ್ರು ಇವರಿಗೆ. ಬಟ್ ಏನಕ್ಕಂತ ಗೊತ್ತಾಗ್ತಿಲ್ಲ ನಮ್ ಕೂಡ. ಒಂದು ಆಸ್ ಅ ಫಿನಿಶರ್ ಇಟ್ಕೊಂಡಿದ್ದಾರೆ ಹೆಟ್ಮೈರ್ ಅವರು, ಬಟ್ ಬಟ್ಲರ್ ಅವ್ರನ್ನ ಬಿಟ್ಟಿದ್ದು ಯಾಕೋ ಒಂದು ದೊಡ್ಡ ಬ್ಲಂಡರ್ ಆಗಿದೆ. ಅಂಡ್ ಸಂಜು ಸ್ಯಾಮ್ಸನ್ ಅಂಡ್ SSV ಜೈಸ್ವಾಲ್ 18 crores, ದೇರ್ ಇಸ್ ನೋ ಡಿಬೇಟ್. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದ್ರೆ ಅವರು ಪ್ರೂವ್ ಮಾಡಿದ್ದಾರೆ ಅವರ ವರ್ತ್. ಸ್ಯಾಮ್ಸನ್ ಅಂತೂ ಈಗಂತೂ ರೆಡ್ ಔಟ್ ಫಾರ್ಮ್ ಅಲ್ಲಿ ಇದ್ದಾರೆ ಈ
ಪ್ರೆಸೆಂಟ್ ಸೀರೀಸ್ ನ ನೀವು ನೋಡ್ತಾ ಇರ್ತೀರಾ, ಒಂದ್ 100 ಹೊಡಿತಾರೆ ಇಲ್ಲ ಡಕ್ ಆಗ್ತಾರೆ, ಅದ್ರ ಮಧ್ಯೆ ಬೇರೆ ಏನೂ ಇಲ್ಲ. ಸೊ ಆ ರೀತಿ ಅವ್ರು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಈವನ್ ಯಶಸ್ವಿ ಜೈಸ್ವಾಲ್. ಇನ್ನು ಬರೋದು ರಿಯಾನ್ ಪರಾಗೆ. ರಿಯಾನ್ ಪರಾಗ್ ಅವರು 14 ಕ್ರೋರ್ ಕೊಡುವಂತ ಮ್ಯಾಜಿಕ್ ಒಂದ್ ಲಾಸ್ಟ್ ಸೀಸನ್ ಏನೋ ಮಾಡಿದ್ರು. ಪ್ರತಿ ಸೀಸನ್ ಈ ಮ್ಯಾಜಿಕ್ ಮಾಡ್ತಾರ? ನಿಮ್ಮ ಅಭಿಪ್ರಾಯ ಏನು? ಲೈಕ್ ಅವರು ಆಸ್ ಅ ಬ್ಯಾಟ್ಸ್ಮನ್ ಆಗಿನೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೌಲಿಂಗ್ ಬರುತ್ತೆ, ಅವ್ರು ಆಲ್ರೌಂಡರ್ ಅವರು, ಬಟ್ ಬೌಲಿಂಗ್ ಅಲ್ಲಿ ಅವ್ರನ್ನ ಯೂಸ್ ಮಾಡ್ತಿಲ್ಲ. ಸೊ 14 ಕ್ರೋರ್ ಫಾರ್ ಓನ್ಲಿ ಬ್ಯಾಟ್ಸ್ಮನ್, ಈಸ್ ಇಟ್ ಜಸ್ಟಿಫೈಡ್ ಫಾರ್ ಅ ಪ್ಲೇಯರ್ ಲೈಕ್ ರಿಯಾನ್ ಪರಾಗ್? ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ನೋಡಿದ್ರೆ ಅವರು ಒಂದು 8 ಕ್ರೋರ್ 9 ಕ್ರೋರ್ ಅರೌಂಡ್ ಪ್ರೈಸಿಗೆ ಸೋಲ್ಡ್ ಆಗಿದ್ರು. ಚೆನ್ನೈ ಅವರು ಕೂಡ ಬಿಡ್ ಮಾಡ್ತಿದ್ರು, ರಾಜಸ್ಥಾನ್ ಅವ್ರು ಇದ್ರು, ಇನ್ನೊಂದ್ ಕಡೆಯಿಂದ ಗುಜರಾತ್ ಟೈಟನ್ಸ್ ಅವ್ರು ಇದ್ರು. ಸೊ ಆ ಟೈಮಲ್ಲಿ ಅವ್ರದ್ದೇನ್ ಪರ್ಫಾರ್ಮೆನ್ಸ್ ಏನ್ ಇರ್ಲಿಲ್ಲ, ಅಂತ ಟೈಮಲ್ಲೇ ಪಿಕ್ ಮಾಡಿದ್ರು. ಬಟ್ ಈ ಸಲ ಅವರ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ IPL ಅಲ್ಲಿ. ಮತ್ತೆ ಇಂಡಿಯಾಕ್ಕೆ ಡೆಬ್ಯೂ ಕೂಡ ಮಾಡಿದ್ರು. ಬರೀ ಆಸ್ ಅ ಬ್ಯಾಟರ್ ಆಗಿ ಆಡಿಲ್ಲ, ಆಸ್ ಅನ್ ಆಲ್ರೌಂಡರ್ ಆಗಿ ಆಡಿದ್ದಾರೆ. ಸೊ ಅದೇ ಅದೊಂದು ಸ್ವಲ್ಪ ಕ್ವಶನ್ ಇದೆ. ಒಂದು 11 CR ಗೆ ಮಾಡ್ಬೋದಿತ್ತು, ಬಟ್ ತೊಂದ್ರೆ ಅಲ್ಲ. ಮತ್ತೆ ಇನ್ನು ಕೂಡ ಯಂಗ್ ಪ್ಲೇಯರ್, ಜಸ್ಟ್ ಒಂದು 24 ಆಗಿರ್ಬೋದು ಅಷ್ಟೇ. ಫ್ಯೂಚರ್ ಕೂಡ ಬೇಕಾಗ್ತದೆ. ಆ ಈಗ ಮಾಡಿರ್ಬೋದು, ಮತ್ತೆ ಇನ್ನು ಒಳ್ಳೆ ಆಡ್ಬೋದು ಅವರು ಇನ್ನು ಬರುವ ಸೀಸನ್ಸ್ ಅಲ್ಲಿ. ಯಾಕಂದ್ರೆ 2022 ಅಲ್ಲೇ ಏನು 8-9 ಕ್ರೋರಿಗೆ ಏನು ಸೆಲ್ ಆಗಿದ್ರು. ಬಟ್ ಅದಕ್ಕೋಸ್ಕರ ಮಾಡಿರ್ಬೋದು, ಮತ್ತೊಂದು ಒಳ್ಳೆ ಫ್ಯೂಚರ್ ಕೂಡ ಇದೆ. ಹೌದು, ರಿಟೈನ್ ಮಾಡಿದ್ರು ರಿಯಾನ್ ಪರಾಗ್ನ ಅವರು. ಲೈಕ್ ತಗೊಂಡ್ ಹೇಳ್ರಿ 8 CR 9 CR ಗೆ ತಗೊಂಡಿದ್ರು ಅವರು ಆ ಟೈಮ್ ಅಲ್ಲಿ. ಬಟ್ 14 CR ಇಟ್ ವಾಸ್ ಬಿಟ್ ಕ್ವೈಟ್ ಜಾಸ್ತಿ ಅನ್ಸುತ್ತೆ. 11 CR ವಾಸ್ ಪರ್ಫೆಕ್ಟ್ ಫಾರ್ಮ್. ಯಾಕಂತ ಹೇಳಿದ್ರೆ ಒಂದ್ ಸೀಸನ್ ಮಾತ್ರ ಪರ್ಫಾರ್ಮ್ ಮಾಡಿದ್ರು. ಈ ಸೀಸನ್ ಮಾತ್ರ ಹೋದ್ ಸೀಸನ್ ಮಾತ್ರ ಪರ್ಫಾರ್ಮ್ ಮಾಡಿದ್ರು. ಅದನ್ ಮುಂಚೆ ಸೀಸನ್ ನೀವು ನೋಡುವಾಗ ಏನ್ ಪರ್ಫಾರ್ಮೆನ್ಸ್ ಇದ್ದಿಲ್ಲ ಬೇಸಿಕಲಿ. ಲಾಸ್ಟ್ 2 ಸೀಸನ್ ಪ್ರೀವಿಯಸ್ ಸೀಸನ್ಸ್ ಬಿಟ್ ಕಂಪಾರಿಸನ್ ಮಾಡಬೇಕಾದ್ರೆ ಮೇ ಬಿ ಅವ್ರು ಪ್ರೀವಿಯಸ್ ಸೀಸನ್ ಅವ್ರು ಆಡಿದಕ್ಕೋಸ್ಕರ ಅವರು ಬ್ಯಾಕ್ ಮಾಡ್ತಿದ್ದಾರೆ. ಐ ಥಿಂಕ್ ರಿಯಾನ್ ಪರಾಗ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ. ಅವ್ರ ಕಾರಣಕ್ಕೋಸ್ಕರ ಅವ್ರು 14 ಕ್ರೋರ್ಸ್ ರಿಟೈನ್ ಮಾಡಿದ್ದಾರೆ. ಬಟ್ ಐ ಥಿಂಕ್ ಇಟ್ಸ್ ನಾಟ್ ವರ್ತ್ 14 ಕ್ರೋರ್ಸ್. ರಿಯಾನ್ ಪರಾಗ್ ವರ್ತ್ ಇಲ್ಲ. 11 ಕ್ರೋರ್ಸ್ or 10 crores ವಾಸ್ ಫಾರ್ ಬೆಟರ್. ಅಂಡ್ ಧ್ರುವ್ ಜುವೆಲ್ ಕೂಡ ಐ ಥಿಂಕ್ 14 ವಾಸ್ ಟೂ ಹೈ. ಅಫ್ಕೋರ್ಸ್ ಜುವೆಲ್ಗಂತೂ ಅರೌಂಡ್ ಒಂದು 7 or 8 CR ಸಿಕ್ಕಿದ್ರೆ ಇಟ್ ವಾಸ್ ಕ್ವೈಟ್ ಬೆಟರ್. ಸೊ ದಟ್ ಅವರಿಗೆ ಮೆಗಾ ಆಪ್ಷನ್ ಹೋಗುವಾಗ ಫೋರ್ಸ್ ಜಾಸ್ತಿ ಉಳಿತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಬ್ಲಂಡರ್ ಅವ್ರು ಮಾಡಿದ್ದಾರೆ. ಇನ್ನು ಆಪ್ಷನ್ಸ್ ಅಲ್ಲಿ ಹೀರೋ ಬಜೆಟ್ಸ್ ಅಲ್ಲಿ ಅವರು ಎಂಟೈರ್ ಸ್ಕ್ವಾಡ್ ಮುಗಿಸ್ಬೇಕು. ವಾಟ್ ಹೂಮ್ ವಿಲ್ ದೇ ಪಿಕ್ ಇನ್ ಆಪ್ಷನ್ಸ್. ಒಟ್ಟಲ್ಲಿ ನೋಡ್ತಾ ಹೋದ್ರೆ ಪರಾಗ್ ಅವರಿಗೆ ಓವರ್ ಪೇ ಆಗಿದೆ, ಒಂದು 3-4 ಕ್ರೋರ್ಸ್. ಇವನ್ ಧ್ರುವ್ ಜುರೇಲ್ ಅವ್ರಿಗೆ ಕೂಡ ಒಂದು 5-6 ಕ್ರೋರ್ಸ್. ಮತ್ತೆ ಹೆಟ್ಮಾರ್ ಅವ್ರಿಗೆ ಕೂಡ ಆಪ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಹೆಚ್ಚಂದ್ರೆ ಕೂಡ ಒಂದು 6-7 ಕ್ರೋರ್ಸ್ ಒಳಗೆ ಸಿಗ್ತಿದ್ರು. ಒಂದ್ 4 ಕೋಟಿ ಅಲ್ಲೇ ಸೇವ್ ಇಲ್ಲ ಆಗ್ತಾ ಇಲ್ಲ ಇತ್ತು. ಹೆಟ್ಮೈರ್ ಇಲ್ಲ, ಹೆಟ್ಮೈರ್ ರಿಟೈನ್ಷನ್ ವೇಸ್ಟ್ ಆದ್ರು. ಹೆಟ್ಮೈರ್ ಯಾಕೆ ರಿಟೈನ್ ಮಾಡಿದ್ರು ಆಗ್ತಾನೆ ಇಲ್ಲ. ಒಂದ್ ವೇಳೆ ಡಿಮಾಂಡ್ ಇದ್ರೆ ಮ್ಯಾಕ್ಸಿಮಮ್ ಅಷ್ಟು ಅಮೌಂಟ್ ಒಳಗೆ ಹೋಗ್ತಿದ್ರು. ಅಲ್ಲಿ ಕೂಡ ಒಂದ್ ಸ್ವಲ್ಪ ವೇಸ್ಟ್ ಆಯ್ತು. ಸೊ ಬಟ್ಲರ್ ಅವ್ರ ಕನ್ವಿನ್ಸ್ ಮಾಡ್ಬೋದಿತ್ತು ರಿಟರ್ನ್ ಆಗ್ಲಿಕ್ಕೆ, ಬಟ್ ಏನೋ ಗೊತ್ತಿಲ್ಲ, ಒಳಗಿಂದ ಇಂಟರ್ನಲ್ಲಿ ಡಿಸ್ಪ್ಯೂಟ್ ಏನಾರು ಆಗಿರ್ಬೋದು. ಬಟ್ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ. ಸೊ ಬಟ್ಲರ್ ಅವರನ್ನೇ 18 ಮಾಡಿ ಸಂಜು ಅಲ್ಲ, ಯಶಸ್ವಿ ಅವರಿಗೆ ಒಂದು 14 ಕೊಡ್ತಾರೆ, ಅವ್ರು ಗ್ಯಾರಂಟಿ ಒಪ್ತಿದ್ರು. ಬಟ್ ಆತರ ಮಾಡ್ಬೋದಿತ್ತು, ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಯಾಕಂದ್ರೆ ಜಾಸ್ ಬಟ್ಲರ್ ಎಂತ ಪ್ಲೇಯರ್ ಅಂದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡಿಸುವಂತ ಪ್ಲೇಯರ್, ಅಂತ ಪ್ಲೇಯರ್ ಅನ್ನೇ ಬಿಟ್ಟಿದ್ದಾರೆ. ಸೊ ಸುಮಾರು ಮಿಸ್ಟೇಕ್ಸ್ ಮಾಡಿದ್ದಾರೆ ಈ ಒಂದು ರಿಟೆನ್ಷನ್. ಆಯ್ತಾ? ಓಕೆ, ನೆಕ್ಸ್ಟ್ ಟೀಮ್ ಬಗ್ಗೆ ಮಾತಾಡೋಣ.